ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಡಾರ್ಲಿಂಗ್ ಇಲ್ಲ ಇದ್ದಾರೆ. ಆಟೋದವರೇ ಕನ್ನಡ ಬೆಳೆಸೋದು. ಭರತನಾಟ್ಯ, ನೋ, ದಸರಾ, ಕರ್ನಾಟಕ. ಸಾರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ನನ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಹಿಂಗೆ ರೆಡಿ ಆಗಿದ್ದೀನಿ. ಸೊ ಈಗ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು, ಅಲ್ಲಿ ಸೆಲೆಬ್ರೇಷನ್. ಸೊ ಬನ್ನಿ, ಅಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಇವತ್ತು ತೋರಿಸ್ತೀನಿ. ಸಿಂಬಲ್ ಆಫ್ ಕನ್ನಡ ರಾಜ್ಯೋತ್ಸವ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಖುಷಿಯವರು ಹೊರಗಡೆ ಕಾಯ್ತಾ ಇದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇಲ್ಲ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಇದೆ, ಬಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರಲ್ವ ಖುಷಿ ಅಂತ ನನಗೆ ಹೋಗೋಣ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಹೋಗ್ತೀನಿ ಇವಾಗ. ನಮ್ಮ ಡಾರ್ಲಿಂಗ್ ಇಲ್ಲ ಇದ್ದಾರೆ ನೋಡಿ, ಇಲ್ಲಿ ವೆಯ್ಟ್ ಮಾಡ್ತಾ ಪಾಪಚ್ಚಿ. ನನಗಂತೂ ವೆಯ್ಟ್ ಮಾಡಿಸೋದು ಅಂದ್ರೆ ಆಗೋದೇ ಇಲ್ಲ. ಬಟ್ ಸಮ್ಟೈಮ್ಸ್ ನಾನು ಹೇಳ್ದೆ ಹೋಗು ಅಂತ, ವೆಹಿಕಲ್ಸ್ ಬೇಕು. ಬಿಸಿಲು ಅಂದ್ರೆ ಬಿಸಿಲು. ಸೀರಿಯಸ್ ಆಗಿ ನನಗೆ ಹೊಟ್ಟೆ ಹಶ್ವಾಗಿತ್ತು. ಖುಷಿ ಪೂಜಾ ಮ್ಯಾಮ್ ಕರೆದ್ರು, ಬಟ್ ನನಗೆ ಖುಷಿ ಹೊರಗಡೆ ಅಲ್ವಾ. ನಾನು ಆಕ್ಚುಲಿ 9:30 ನನಗೆ ಭಯ. ಅಯ್ಯೋ, ಯಾರೇ ಆಗ್ಲಿ ಕಾಯ್ದು ಎಷ್ಟು ಟೈಮ್ ಅಂತ ಕಾಯ್ತಾರಲ್ವಾ. ಅದ್ರ ನಮ್ದು ಬೇರೆ ಗೋಲ್ಡ್ ಅಲ್ಲ, ಡೈಮಂಡ್. ಶೆಕೆ ನೋಡಿಲಿ ಫುಲ್ಲು. ಹಂಗಾಗಿ ಕಾಯ್ಸದ್ ಬೇಡ ಅಂತ ತಿಂಡಿನೂ ತಿಂದೆ. ಆಗಿದ ತಕ್ಷಣ ಪಂಚೌಟ್, ನೋ ಚಾನ್ಸ್. ಸರಿ ಆಯ್ತು, ಇನ್ನೊಂದು ಪ್ಲಾನ್ ಇವತ್ತು, ಅದನ್ನ ಆಮೇಲೆ ತೋರಿಸ್ತೀನಿ ಏನು ಅಂತ. ಈಗ ಡಿಪಾರ್ಟ್ಮೆಂಟ್ ಇಂದ ಅವಾಗ್ಲೇ ಬಂದು ಸ್ವಲ್ಪ ಅದು ಇದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದೀವಿ. ಅದು ಎಲ್ಲಪ್ಪ ಅಂತ ಅಂದ್ರೆ, ಎಲ್ಲ ಹೋಗ್ತಾ ಇದೀವಿ ಖುಷಿ? ಕಸಿನ್ ಅವ್ರ ಪಾಪ ಒಂದು ಬರ್ಡೇ ಇತ್ತು, ಅದನ್ನ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಆಟೋದವ್ರ ಮುಂದೆ ಕನ್ನಡನ್ ಬೆಳೆಸೋರು ಯಾರು ಇಲ್ಲ ಚಿನ್ನ, ಸೀರಿಯಸ್ ಆಗಿ ಹೇಳ್ತೀನಲ್ಲ. ಆಟೋದವ್ರೆ ಕನ್ನಡನ್ ಬೆಳೆಸೋದು. ನನಗೆ ಅವಾಗ ಬಂದಾಗ ಹೇಳ್ತಾ ಇದ್ದ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ. ನೀನೇನಕ್ಕೆ ಹೋದೆ ಫಸ್ಟಿಗೆ? ಪುಳಿಯೋಗರೆ ಯಾವುದು? ಚೆನ್ನಾಗಿತ್ತು ಫ್ರಾಂಕ್. ಥ್ಯಾಂಕ್ ಯು. ಈಗ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತಾ ಇದ್ವಿ ಇಷ್ಟು ತನಕ. ಸೊ ಈಗ ನನಗೆ ಅನ್ನಿಸ್ತು, ಆಕ್ಚುಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ವಾ. ಸೊ ಅದಕ್ಕೆ ಕನ್ನಡದ ಬಗ್ಗೆ ಎಷ್ಟು ನಮ್ಮ ಮನೇಲಿ ಇರೋರಿಗೆ ಗೊತ್ತಿದೆ ಅಂತ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಓಕೆನಾ? ಏನ್ ಖುಷಿ? ಹೇಳೋಣ, ನೋಡೋಣ ಅವ್ರಿಗೆ ಏನೇನ್ ಗೊತ್ತಿದೆ ಅಂತ. ಓಕೆನಾ? ಬನ್ನಿ ಖುಷಿಯ ಕೇಳ್ತೀನಿ, ನೋಡೋಣ ಎಷ್ಟು ಗೊತ್ತಿದೆ ನೋಡೋಣ. ಕರ್ನಾಟಕದ ರಾಜ್ಯ ನೃತ್ಯ ಯಾವುದು? ಭರತನಾಟ್ಯ. ನೋ. ಮತ್ತೆ ಭರತನಾಟ್ಯ ಕರ್ನಾಟಕ? ನೋ 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 ನೋ. ಕರ್ನಾಟಕ ನೃತ್ಯ ಅಂದ್ರೆ ಭರತನಾಟ್ಯ ಅಲ್ವಾ? ಕರ್ನಾಟಕದ ರಾಜ್ಯ ನೃತ್ಯ ಯಾವುದು? ಯಾವುದು ರಾಜ್ಯ ನೃತ್ಯ? ಆಪ್ಷನ್ಸ್
ಯು ವಾಂಟ್ ಆಪ್ಷನ್ಸ್? Yeah. ಆಪ್ಷನ್ ಎ ಯಕ್ಷಗಾನ, ಯಕ್ಷಗಾನ ಆಪ್ಷನ್ ಬಿ only. ಕುಚಿಪುಡಿ, ಯಕ್ಷಗಾನ only. ಯಕ್ಷಗಾನ. ಓಕೆ, ಭರತನಾಟ್ಯ ಅಲ್ವಾ? ಓಕೆ. ಈಗ ಹೇಳಪ್ಪ ನೋಡೋಣ. ಓಕೆನಾ? ಈಗ ಇನ್ನೊಂದು ಕ್ವಶನ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು? ಭತ್ತ. ಎಸ್. ಅದ್ ಸರಿ, ನಾನ್ ಜನರಲ್ ಆಗಿ ಇನ್ನೊಂದು ಕ್ವಶನ್ ಕೇಳಲಾ? ಇದು ಪಕ್ಕಾ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೂ ಗೊತ್ತಿಲ್ಲ. ನಾನು ರಿಸರ್ಚ್ ಮಾಡ್ತಾ ಇರೋ ಒಂದು ಡೊಮೈನ್ ಯಾವುದು? ಪ್ಯಾಡಿಲಿ ಭತ್ತದ ಬಗ್ಗೆನೇ. ಗೊತ್ತು ನಿನಗೆ? ನನ್ನ ಹೆಂಡತಿ ಏನು ಓದ್ತಿದ್ದಾಳೆ ಅನ್ನೋದು ಗೊತ್ತಿಲ್ವಾ ನನಗೆ? ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ರಾಜ್ಯ ಹಬ್ಬ ಯಾವುದು? ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ದಸರಾ. ದಸರಾ ಕರ್ನಾಟಕ. ಸಾರಿ ಅದು ನಾಡ ಹಬ್ಬ ಅಂತ ಕರಿತೀವಿ. ನೀನ್ ಕರ್ನಾಟಕ ಹಬ್ಬ ಅಂದ್ಬಿಟ್ಟಲ್ಲ, ಅದಕ್ಕೆ ಮಿಸ್ ಆಯ್ತು. ನಾಡ ಹಬ್ಬ, ಕರ್ನಾಟಕದ ನಾಡ ಹಬ್ಬ ಯಾವುದು ಅಂದಿದ್ರೆ ದಸರಾ. ಈಗ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು? ಕಾವೇರಿ. ನೆಕ್ಸ್ಟ್ ಕ್ವಶನ್. ಇದನ್ನ ಹೇಳ್ಬಿಡಪ್ಪ ನೋಡೋಣ. ಹೇಳಲೋ. ಓಕೆನಾ? ಇದನ್ನ ಹೇಳ್ಬಿಡು ನೋಡೋಣ. ಕರ್ನಾಟಕದ ಶ್ರೀಮಂತ ದೇವಾಲಯ ಯಾವುದು? ಟೆಂಪಲ್. ಪದ್ಮನಾಭ ಅಲ್ಲ ಅದು. ಕರ್ನಾಟಕದ ಶ್ರೀಮಂತ ಟೆಂಪಲ್ ಯಾವುದು? ಇದನ್ ಕೊಡ್ಲಾ ನಿಂಗೆ? ಕ್ಲೂ ಕೊಡ್ಲಾ? ನೀ ಅಲ್ಲಿಗೆ ಹೋಗ್ತೀಯ, ನಿಂಗೆ ಆ ಪ್ಲೇಸ್ ಇಷ್ಟ? ಧರ್ಮಸ್ಥಳನ ಅಕ್ಕಪಕ್ಕ? ಕುಕ್ಕೆ ಸುಬ್ರಹ್ಮಣ್ಯ. ಎಸ್, ಕುಕ್ಕೆ ಸುಬ್ರಹ್ಮಣ್ಯನ. ಅದು ಶ್ರೀಮಂತ ಟೆಂಪಲ್. ಶ್ರೀಮಂತ ಟೆಂಪಲ್. ಹೌ? ಇಟ್ಸ್ ಬಿಲಾಂಗ್ಸ್ ಟು ಗವರ್ನಮೆಂಟ್, ಅದಕ್ಕೆ ಅನ್ಸುತ್ತೆ. ಹೇಳಿ. ಶ್ರೀಮಂತ ಟೆಂಪಲ್ ಅದು. ಸೀರಿಯಸ್ ಆಗಿ ಗೊತ್ತಿರ್ಲಿಲ್ಲ ಇದು ನನಗೆ. ಹಂಗಾದ್ರೆ ಈಗ ಇನ್ನೊಂದ್ ಕೇಳಲ್ಲ ನಾನು. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ನೋ ಚಾನ್ಸ್ ನೀನ್ ಹೇಳಕ್. ನಾನು ಆಪ್ಷನ್ಸ್ ಕೊಡ್ತೀನಿ, ಆಯ್ತಾ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಯಾದಗಿರಿ. ಆಪ್ಷನ್ ಎ ಬೆಂಗಳೂರು. ಬೆಂಗಳೂರು ಚಿಕ್ಕ ಜಿಲ್ಲೆನಾ? ನೋಡಿ ಗಾಯ್ಸ್, ಬೆಂಗಳೂರು ಕರ್ನಾಟಕದಲ್ಲಿ ತುಂಬಾ ಸಣ್ಣ ಡಿಸ್ಟಿಕ್ ಅಂತ. ನಾನೇ ತಾನೇ ಕೇಳ್ತಾರೆ ಕ್ವಶನ್. ನಾನೇ ಗೊತ್ತಿಲ್ಲ ಅಂತ ಅಂದ್ರೆ ಹೆಂಗೆ? ಈಗ ಕೇಳ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಕುವೆಂಪು. ಓಕೆ, ನೆಕ್ಸ್ಟ್. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 31. ಆಯ್ತು, ಈಗ ಹೇಳ. ಇದು ಎಲ್ಲರಿಗೂ ಗೊತ್ತಾಗ್ಬೇಕು, ಅದಕ್ಕೆ ಈ ಒಂದು ಕ್ವಶನ್ ನಿನಗೂ ಕೇಳ್ತಾ ಇದೀನಿ. ಎಸ್. ನಮ್ಮ ನಾಡಗೀತೆಯನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಹಾಡಬೇಕು? ನಮ್ಮ ನಾಡಗೀತೆಯನ್ನು. ಬೇರೆ ಲಾಂಗ್ ಟೈಮ್ ಮೆಮೊರಿ ಜಾಸ್ತಿ. 8 ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕಾ? ನೋ. ಸ್ಕೂಲಲ್ಲಿ ಹೇಳಿದ್ರು, ಬಟ್ ಮರ್ತೋಗಿಲ್ಲ. ನಮ್ಮ ನಾಡಗೀತೆಯನ್ನು ಎಷ್ಟು ಸೆಕೆಂಡ್ ಅಂತ ಅಂದ್ರೆ 150 ಸೆಕೆಂಡ್, ಅಂದ್ರೆ 2 ನಿಮಿಷ 30 ಸೆಕೆಂಡ್. ಕನ್ನಡದ ಮೊದಲ ಕವಿ ಯಾರು? ಪಂಪ. ಕನ್ನಡದ ಮೊದಲ ಕವಿ ಪಂಪ. ಓಕೆ, ಆಯ್ತು. ಈಗ ಹೇಳ್ತೀಯ ನೋಡೋಣ. ಯಾವ ಮರದ ಆಯಸ್ಸು ಹೆಚ್ಚಾಗಿರುತ್ತೆ? ನಮ್ಮ ಶಾಂತಿನಗರದಲ್ಲಿರೋ BRT ಮರ. ಆಲದ ಮರಗೆ ಆಯಸ್ಸು ಜಾಸ್ತಿ, 150 ವರ್ಷ ಗಂಟ್ಲೆ ಇರುತ್ತೆ ಅದು. ಆಯ್ತು, ಈಗ ಇನ್ನೊಂದು ಚೆನ್ನಾಗಿರೋ ಕ್ವಶನ್. ಕರ್ನಾಟಕದ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯುತ್ತಾರೆ? ಬಡವರ ಊಟಿ ಕುದುರೆಮುಖ. ಚಿಕ್ಕಮಂಗ್ಳೂರು. ನೋ. ಬಡವರ ಊಟಿ ಅದೇ ಚಿಕ್ಕಮಂಗ್ಳೂರು, ಮಲೆನಾಡು, ನಮ್ಮ ಶಿವಮೊಗ್ಗನ. ಮತ್ತೆ ಯಾವ್ದು? ನಾನು ಹೇಳ. ಸಕಲೇಶ್ಪುರ. ಓಕೆ, ಹಾಸನ ಡಿಸ್ಟ್ರಿಕ್ಟ್. ಓಕೆ. ಚೆನ್ನಾಗಿತ್ತ? ನಾನು ಕೇಳಿರೋ ಕ್ವಶನ್ಸ್ ಎಲ್ಲ ಚೆನ್ನಾಗಿತ್ತ? ಇದು ಯಾಕೆ ಕೇಳಿದೆ ಅಂತಂದ್ರೆ, ನಾವಿಷ್ಟು ಇದು ಒಂಥರ ಬೇಸಿಕ್ ಕ್ವಶನ್ಸ್ ಅಂತ ಹೇಳ್ಬೋದು. ಇದು ನಾನು ನಿನ್ನ ಟೆಸ್ಟ್ ಮಾಡಕ್ ಕೇಳಿದೆ, ಅದಕ್ಕಿಂತ ಹೆಚ್ಚಾಗಿ ನನ್ನ ವ್ಲಾಗ್ನಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಆಗಲಿ, ಆಯ್ತಾ? ಸೊ ಅಂತ ನಾನು ಇದನ್ನ ಕೇಳಿದೆ.
ಈ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಶೇರ್ ಆಗ್ಲಿ, ಸೊ ಎಲ್ಲರಿಗೂ ಇದೊಂದು ಗೊತ್ತಾಗ್ಲಿ ಅಂತ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಜೊತೆಗೆ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಈ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratis Vlog. See you on the next vlog. Thank you for watching. Bye bye.